ನೋಡ್ತಾ ಇರ್ಬೋದು ಮಳೆ ಬಂದ್ರು ಬೀಳಲ್ಲ ನೆಕ್ಸಾ ಕಾರ್ಸ್ ಅಲ್ಲಿ ಒಂದ್ ರೇಂಜ್ ಗೆ ಆಫರ್ ಇದೆ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದ್ರು ವಿಡಿಯೋ ಮಾಡ್ತಾ ಇದ್ರು ಮಳೆ ಆಗ್ಲಿ ಬಿಸಿ ಆಗ್ಲಿ ಸರ್ ಎಲ್ಲರಿಗೂ ಒಂದ್ ಕಾರ್ ಬೇಕು ಸರ್ 15 ಮಾಡಲು ಡೆಸ್ಟರ್ 3,85,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ ಅದೇ ತರ ಉಂಡೈ i10 ಗ್ರ್ಯಾಂಡ್ 2014 ಮಾಡಲು 3,00,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ ಅದೇ ತರ ನಿಶಾನ್ ಸನ್ನಿ 10 ಮಾಡಲು 42,000 ಚೇಂಜ್ ಓಡಿದೆ 48,000 10 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇವಾಗ ಸಿಕ್ಕಾಪಟ್ಟೆ ಜನ ಲೋ ಬಜೆಟ್ ಅಲ್ಲೇ ನಮ್ಗೆ ಎಲ್ಲ ಕಮೆಂಟ್ ನಮ್ಮ ಹತ್ರ 40,000 ಇಂದ ಶುರು ಆಗುತ್ತೆ. ಬರೀ 40,000 ನೀವು ಮಳೆದಾಗ್ಲಿ ಬಿಸಿಲಾಗ್ಲಿ ಟೂ ವೀಲರ್ ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಟೆನ್ಷನ್ ತಗೊಳ್ಬೋದು. ನಮ್ಮ ಹತ್ರ ಬಂದ್ಬಿಡಿ 40,000 ಇಂದ ನಿಮ್ ಗಾಡಿ ಸಿಗುತ್ತೆ. ಆರಾಮಾಗಿ ನೀವು ಹೋಗ್ಬೋದು, ನಿಮ್ ಫ್ಯಾಮಿಲಿ 4 ಜನ ಆರಾಮಾಗಿ 4 ಜನ ಹೋಗ್ಬೋದು, ಆರಾಮ್ ಹೋಗ್ಬೋದು. ಫ್ಯಾಮಿಲಿನಲ್ಲಿ ಒಂದ್ ಮನೆಯಲ್ಲಿ ಒಂದ್ ಗಾಡಿ ಇರ್ಲೇಬೇಕು. ಇವಾಗ 3.5-4 ಲಕ್ಷ ಒಳಗಡೆ ಗಾಡಿ ಇದೆ ನಿಮ್ಮ ಸರ್. 3.5-4 ಲಕ್ಷ ಒಳಗಡೆ ಅಮ್ಮಮ್ಮ ಒಂದು 30-35 ಗಾಡಿ ಇದೆ. 35 ಗಾಡಿ 2011 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಬೊಬ್ಬಕ್ಕೆ ರಾಜಸ್ ಇದೆ. ಇದು ಬಂದ್ಬಿಟ್ಟು 2,75,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು W8 ಇದು ಬಂದ್ಬಿಟ್ಟು 4,35,000 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಓಡಿರೋದು ಶೋರೂಮ್ ಟ್ರ್ಯಾಕ್ ಗಾಡಿ ತುಂಬಾ ಚೆನ್ನಾಗಿದೆ. 2 ಡೆಂಟು ಕ್ರಾಚಸ್ ಎಲ್ಲ ಶೋರೂಮ್ ಟೆಸ್ಟ್ ನಲ್ಲಿ ಇದೆ ಸರ್. ಇದು ಒಂದು ಆಲ್ಟೋ ಸಣ್ಣ ಬಜೆಟ್ ಗಾಡಿ, ಮಾರುತಿನಲ್ಲಿ ಕಡಿಮೆ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಗಾಡಿ. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಲ್ಲ. 1,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. AC ಪವರ್ ಸ್ಟೀರಿಂಗ್ ತಗೊಂಡು ಏರ್ ಬ್ಯಾಗ್ ಬರುತ್ತೆ. ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು 4 ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಟಾಟಾ ಜಸ್ಟ್ ಟಾಪ್ ಅಂಡ್ ಮಾಡಲು ಡೀಸೆಲ್, AC ಪವರ್ ಸ್ಟೀರಿಂಗ್ ತಗೊಂಡು ಏರ್ ಬ್ಯಾಗ್ ABS ಎಲ್ಲ ಇದೆ. ಇದು ಬಂದ್ಬಿಟ್ಟು 4,10,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ಮಾಡಲ್ ಗಾಡಿ 2007 ಮಾಡಲು. ಇದು ಬಂದ್ಬಿಟ್ಟು ಸ್ಯಾಂಟ್ರೋ ಜಿಂಕ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 0.6 ವರ್ಣ ಇದೆ. 2013 ಮಾಡಲು ವರ್ನಾ ಫ್ಯೂರಿಕ್ ಎಸ್ 1.6 ಟಾಪ್ ಅಂಡ್ ಮಾಡಲು. ಇದು ಬಂದ್ಬಿಟ್ಟು 4,35,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಬರೀ 4 ಲ್ಯಾಕ್ ಸಿಂಗಲ್ ಸ್ವಲ್ಪ ಹೆಚ್ಚು ಕಡಿಮೆ. 2015 ಮಾಡಲಿದ್ದು ಬರೀ 37,000 ಉಳಿದೆ. ಎರಾ ಪ್ಲಸ್ AC ಪೋಸ್ಟರಿಂಗ್ 2 ಪೌಂಡ್ ಬರುತ್ತೆ. ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಟೆಸ್ಟ್ ಇದೆ. 2,45 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಸೊ ಇಲ್ಲಿ ಆಲ್ಟೋ 800 ಸರ್. ಇದು ಸರ್ ಇದು ಆಲ್ಟೋ 800 16 ಮಾಡಲ್ ಸಿಂಗಲ್ ಓನರ್. LX AC ಪೋಸ್ಟರಿಂಗ್ 2 ಪೌಂಡ್ ಬರುತ್ತೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ವಾಶ್ ಗಿಶ್ ಮಾಡಬೇಕು. 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬೆಲ್ಲನು ಪೆಟ್ರೋಲು ಡೆಲ್ಟಾ 5,25,000 ಹೇಳ್ತಾ ಇರೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಮಾಡಲು VDI ರಿಡ್ಸ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಡೀಸೆಲ್ ಗಾಡಿ 3,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಪೆಟ್ರೋಲ್ ಗಾಡಿ ಬರೀ 51,000 ಹೊಡಿದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 2.5 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಪೆಟ್ರೋಲ್ ಗಾಡಿ ಒರಿಜಿನಲ್ ಪೇಂಟ್ ನಲ್ಲಿ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಕ್ರೂಸ್ 2009 ಮಾಡಲು ಟಾಪ್ ಅಂಡ್ ಮಾಡಲು AC ಪೋಸ್ಟ್ ಅನ್ಕೊಂಡು ಏರ್ ಬ್ಯಾಗ್ ಬ್ಯಾಗ್ ವೀಲ್ ಒಳ್ಳೆ ಸಿಸ್ಟಮ್ ಎಲ್ಲ ಇದೆ. 3.5 ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 13 ಮಾಡಲು ಸಿಂಗಲ್ ಓನರ್ 5.25 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 13 ಮಾಡಲಿ ಸರ್ 3.45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ ಸರ್. ಶಿಫ್ಟ್ ಡೀಸೆಲ್ VDI 11-12 ಮಾಡಲ್ 3.45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2014 ಮಾಡಲಿ ಎರ್ಟಿಗಾ VXI 5.5 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2006-7 ಮಾಡಲು GLS ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ. 1.35 ಹೆಚ್ಚು ಕಡಿಮೆ ಆಗುತ್ತೆ ಸರ್. ನಿಶಾನ್ ಸನ್ನಿ 12 ಮಾಡಲು 2.15 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೋಂಡಾ ಸಿಟಿ 2009 ಮಾಡಲು AC ಪೋಸ್ಟರಿಂಗ್ ಕೊಂಡು ಏರ್ ಬ್ಯಾಗ್ ಇದೆ. FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಫ್ರೆಶ್ ಆಗಿ. 2.25 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ನೆಕ್ಸೋ ಕಾರ್ಸ್ ಹತ್ರ ಇದೀವಿ. ಹತ್ರ 1.5 month ಮೇಲೆ ಆಯ್ತು ನಾವು ಬಂದು ವಿಡಿಯೋ ಮಾಡಿಲ್ಲ. ಸೊ ಬಂದಾಗೆಲ್ಲ ಸ್ಟಾಕ್ ಎಲ್ಲ ಚೇಂಜ್ ಆಗಿತ್ತು. ಲೋ ಬಜೆಟ್ ಅಲ್ಲಿ ಏನಾದ್ರು ನೋಡ್ಕೊಂಡ್ರೆ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇನ್ ಬೆಂಗಳೂರಲ್ಲಿ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಕಾರ್ಸ್ ಸಿಗೋದು ಒಂದೇ ಒಂದು ಪ್ಲೇಸ್. ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಅಕ್ರಮ್ ರೆಡಿ ಇದಾರೆ. ಸರ್ ಏನ್ ಸರ್ ಸಮಾಚಾರ? ಹೇಳ್ಬೇಕು ಸರ್. ಆರಾಮ? ಹೌದು ಸರ್. ಹೌದು ಸರ್. ನೆಕ್ಸೋ ಕಾರ್ಸ್ ಅಲ್ಲಿ ಈ ಸಲ ಎಷ್ಟು ಗಾಡಿ ಇದೆ? ನಮ್ಮ NXO ಕಾರ್ ನಲ್ಲಿ ಇವತ್ತು 100 ಮೇಲೆ ವೆಹಿಕಲ್ಸ್ ಇದೆ. ಇವಾಗ ಸಿಕ್ಕಾಪಟ್ಟೆ ಜನ ಲೋ ಬಜೆಟ್ ಅಲ್ಲೇ ನಮ್ಗೆ ಎಲ್ಲ ಕಮೆಂಟ್. ನಮ್ಮ ಹತ್ರ 40,000 ಇಂದ ಶುರು ಆಗುತ್ತೆ. ಬರೀ 40,000. ನೀವು ಮಳೆದಾಗ್ಲಿ ಬಿಸಿಲಾಗ್ಲಿ ಟೂ ವೀಲರ್ ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಟೆನ್ಷನ್ ತಗೊಳ್ಬೋದು. ನಮ್ಮ ಹತ್ರ ಬಂದ್ಬಿಡಿ 40,000 ಇಂದ ನಿಮ್ ಗಾಡಿ ಸಿಗುತ್ತೆ. ಆರಾಮಾಗಿ ನೀವು ಹೋಗ್ಬೋದು, ನಿಮ್ ಫ್ಯಾಮಿಲಿ 4 ಜನ ಆರಾಮಾಗಿ 4 ಜನ ಹೋಗ್ಬೋದು, ಆರಾಮ್ ಹೋಗ್ಬೋದು. ಫ್ಯಾಮಿಲಿನಲ್ಲಿ ಒಂದ್ ಮನೆಯಲ್ಲಿ ಒಂದ್ ಗಾಡಿ ಇರ್ಲೇಬೇಕು. ಇವಾಗ 3.5-4 ಲಕ್ಷ ಒಳಗಡೆ ಗಾಡಿ ಇದೆ ನಿಮ್ಮ ಸರ್. 3.5-4 ಲಕ್ಷ ಒಳಗಡೆ ಅಮ್ಮಮ್ಮ ಒಂದು 30-35 ಗಾಡಿ ಇದೆ. 35 ಗಾಡಿ. ಸೊ ನೋಡ್ತಾ ಇರ್ಬೋದು ಬರೀ 40,000 ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದಾರೆ.
ಸೊ ನಾವು ರೆಗ್ಯುಲರ್ ಆಗಿ ಬಂದು ವಿಡಿಯೋ ಮಾಡ್ತಿದ್ವಿ ಹತ್ರ 3-4 ಇಯರ್ಸ್ ಇಂದ ವಿಡಿಯೋ ಮಾಡ್ತಾ ಇದೀವಿ. ಈ ಸಲ ಮಾತ್ರನೇ ಲೇಟ್ ಆಗಿರೋದು. ಅಂಡ್ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಸರ್ ರೆಡಿ ಇದಾರೆ. ವಿಡಿಯೋನ ಎಂಡ್ ಗಂಟೆ ನೋಡಿ. ಜಸ್ಟ್ ಸ್ಕ್ರೋಲ್ ಆಗ್ತಾರೆ, ನಮಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ. ವಿಡಿಯೋನ ಎಂಡ್ ಗಂಟೆ ನೋಡಿದ್ರೆ ಸಾಕು, ಓನರ್ಶಿಪ್ ಏನಾಗಿದೆ, ಮಾಡ್ಲ್ ಯಾವ್ದು, ಎಷ್ಟು ರನ್ ಆಗಿದೆ, ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ಅದ್ರಲ್ಲೇ ಇರುತ್ತೆ ನಿಮ್ಗೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೊಂದೇನ್ ಗೊತ್ತಾ ಸರ್, ನಾವು ಇಲ್ಲಿ ಹೇಳ್ತೀವಿ, ನೀವು ಬರೇ ವಿಡಿಯೋನಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ವೆಹಿಕಲ್ ನೋಡ್ಬೋದು, ಎಲ್ಲಾ ಟಾಪ್ ಎಲ್ಲಾ ವೆಹಿಕಲ್ ನೋಡ್ಬಿಟ್ಟು ಎಲ್ಲಾ ಟೈಪ್ ವೆಹಿಕಲ್ ನೋಡಿ, ಎಲ್ಲಾ ನೋಡಿ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಏನ್ ಬಜೆಟ್ ಅಲ್ಲಿ ಬೇಕು ನಿಮ್ಗೆಲ್ಲ ಇಲ್ಲಿ ಬಂದ್ಬಿಟ್ರೆ ಎಲ್ಲ ಗೊತ್ತಾಗುತ್ತೆ. ಯಾವ್ದು ಬೇಕು ಡಿಸೈಡ್ ಮಾಡಿ, ಫೈನಾನ್ಸ್ ತಗೋಬೇಕಾ ಕ್ಯಾಶ್ ಅಲ್ಲಿ ತಗೋಬೇಕಾ, ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ. ಹೌದು. ಸೊ ಆಮೇಲೆ ಇನ್ನೊಂದು, ನೀವು ಗಾಡಿ ನೋಡಿ ನಿಮ್ಗೆ ಟೆನ್ಷನ್ ತಗೋಬೇಡಿ, ಏನ್ ಸರ್ ನಾವು ಗಾಡಿ ತಗೊಂಡ್ರೆ ಹಿಂಗಾಯ್ತು ಅಂತ. ನಿಮ್ ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ನಿಮ್ಗೆ ಎಲ್ ಬೇಕಾದ್ರೂ ತೋರಿಸಿ, ನಿಮ್ ಸಮಾಧಾನ ಇದೆ ಬನ್ನಿ ಕೂತ್ಕೊಂಡ್ರಿ, ಏನ್ ನಮ್ಗಿಂದ ನಿಮ್ಗೆ ಏನ್ ಅನುಕೂಲ ಆಗ್ಬೇಕು ನಾವೆಲ್ಲ ಮಾಡಿಸ್ಕೊಡ್ತೀವಿ. ಸೊ ಇನ್ನೊಂದ್ ಏನಪ್ಪಾ ಖುಷಿ ಅಂದ್ರೆ, ಡೀಲರ್ಗಳೇ ಬಂದ್ಬಿಟ್ಟು 5-6 ಗಾಡಿಗಳು ತಗೊಂಡು ಹೋಗಿ ಸೇಲ್ ಮಾಡ್ಕೋತಾರೆ. ಸೊ ಆ ತರ ಜಾಗ ಇದು ಬಂದ್ಬಿಟ್ಟು. ಸೊ ನಿಮ್ಗೆ ಡೀಲರ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಗಾಡಿ ಕಡಿಮೆ ರೇಟ್ ಏನಾರ ಬೇಕಂದ್ರೆ ಒಂದೇ ಒಂದ್ ಪ್ಲೇಸ್, ನೆಕ್ಸೋ ಕಾರ್ಸ್ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಈಸಿ ಲೊಕೇಶನ್ ನಿಮ್ಗೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ ಬನ್ನಿ ಸರ್. ಬನ್ನಿ ಸರ್. ಸೊ ನೋಡ್ತಾ ಇರ್ಬೋದು ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಗಾಡಿ ರೆಡಿ ಆಗಿದೆ ಇವಾಗ. ಸರ್ ಯಾವ ಸರ್ ಇದು? ಇದು ಟೊಯೋಟಾ UTS ಪೆಟ್ರೋಲ್ ಗಾಡಿ, 2011 ಮಾಡಲು ಗಾಡಿ. ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಬೊಬ್ಬಲ್ ರಾಜಸ್ ಇದೆ. ಇದು ಬಂದ್ಬಿಟ್ಟು 2,75,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 2,75,000 ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಸೊ ಪೆಟ್ರೋಲ್ ವೆಹಿಕಲ್ 2,75,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು ಟೊಯೋಟಾ ಇಟಿಯೋಸ್ ಲಿವೋ. ಸೊ ಇದರಲ್ಲಿ ಪೋಸ್ಟರಿಂಗ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಸರ್ ಇದಕ್ಕೆ ಇನ್ನೂ ಏನಾದ್ರು ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ವೆಹಿಕಲ್ ನೋಡಿ, ನಮ್ಮ ಹತ್ರ ಇದೊಂದಿದೆ, ಇನ್ನೊಂದು ಸಿಲ್ವರ್ ಇದೆ. ಇಲ್ಲಿ ಬಂದ್ಬಿಟ್ರೆ ಎರಡು ನೋಡಿ ಯಾವ್ದು ಬೇಕು ಡಿಸೈಡ್ ಮಾಡಬಹುದು. ಸೊ ನೀವು ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಟೆಸ್ಟ್ ರೈಡ್ ಸಿಗುತ್ತೆ. ಗಾಡಿ ಏನಾರು ಓಕೆ ಆದ್ರೆ ವಿಡಿಯೋದಲ್ಲಿ ಏನ್ ಹೇಳಿದೀವಿ ಅದಕ್ಕಿಂತ ಬೆಸ್ಟ್ ಪ್ರೈಸ್ ಗೆ ಮಾಡಿಸ್ಕೊಳ್ಳೋಣ. ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನೊಂದು i20, ಇದು 2012 ಮಾಡಲು, ಬಂದಿದೆ ಬೆಳಿಗ್ಗೆ. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಒರಿಜಿನಲ್ ಪೇಂಟ್ ಅಂತ ಏನು ಮಾಡಿಲ್ಲ. ಸೆಕೆಂಡ್ ಓನರ್, ಮ್ಯಾಗ್ನ AC ಪೋಸ್ಟರಿಂಗ್ ಫೋನ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. 85,000 ಚೇಂಜ್ ಓಡಿದೆ. 295 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,95,000 ಸ್ವಲ್ಪ ಕಡಿಮೆ ಆಗುತ್ತೆ. i20 ಪೆಟ್ರೋಲ್ 12 ಮಾಡಲ್, ಸೆಕೆಂಡ್ ಓನರ್. ಸೊ ನೋಡ್ತಾ ಇರ್ಬೋದು i20 ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗುತ್ತೆ. ಒಳ್ಳೆ ಮ್ಯಾಗ್ ವೀಲ್ ಇದೆ, ಟೈರ್ ಇದೆ, ಗಾಡಿ ಚೆನ್ನಾಗಿದೆ. ನೋಡಿ ಇವ್ರು ನಮ್ಮ ಕಸ್ಟಮರ್ ತುಂಬಾ ಗಾಡಿ ತಗೊಂತಾರೆ. ಸೊ ನೋಡ್ತಾ ಇರ್ಬೋದು ಮ್ಯಾಗ್ನ i20, ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಜಸ್ಟ್ ಸ್ಕ್ರೋಲ್ ಆಗ್ತಾರೆ, ನಂಬರ್ಗೆ ಕಾಲ್ ಮಾಡಿ, ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. XUV 500 ರೆಡಿ ಆಗಿದೆ ಸೇಲ್ಗೆ ನಿಮ್ಗೆ. 2014 ಮಾಡಲು, ಇದು W8. ಇದು ಬಂದ್ಬಿಟ್ಟು 4,35,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಓಡಿರೋದು ಶೋರೂಮ್ ಟ್ರ್ಯಾಕ್ ಗಾಡಿ, ತುಂಬಾ ಚೆನ್ನಾಗಿದೆ. 2 ಡೆಂಟು ಕ್ರಾಚಸ್ ಎಲ್ಲ ಶೋರೂಮ್ ಟೆಸ್ಟ್ ನಲ್ಲಿ ಇದೆ. ಓಕೆ. ಅಂಡ್ ಅದೇ ತರ i10 ಗ್ರ್ಯಾಂಡ್ 2014 ಮಾಡಲು, ಇದು ಆಕ್ಸೆಂಟ್ ಪೆಟ್ರೋಲ್. ಇದು ಕೂಡ ತುಂಬಾ ಚೆನ್ನಾಗಿದೆ. 61,000 ಓಡಿದೆ. ಗಾಡಿ ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. 385 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,85,000 ಸಡಾನ್ ವೆಹಿಕಲ್. ಹೌದು, ಗಾಡಿ ರನ್ನಿಂಗ್ ಎಲ್ಲ ಮಿನಿ ವರ್ಣ ಅಂತಾನೆ ಹೇಳ್ಬೋದು. AC ಪೋಸ್ಟರಿಂಗ್ ಫೋರ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ. ಅಂಡ್ ಅದೇ ತರ ಇದು ಬಂದ್ಬಿಟ್ಟು ಸ್ಕಾರ್ಪಿಯೋ 2016 ಮಾಡಲು. ಇದು ಬಂದ್ಬಿಟ್ಟು AC ಪೋಸ್ಟರಿಂಗ್ ಫೋನ್, ಏರ್ ಬ್ಯಾಗು, ಆಮೇಲೆ ನಿಮ್ಗೆ ಟಾಕಿಂಗ್ ವೆರ್ಷನ್ ಎಲ್ಲ ಇದೆ. 6.25 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಮಾಡೋಣ. ಗಾಡಿ ತುಂಬಾ ಜನ ಒಂದು ವಾಷಿಂಗ್ ರಬ್ಬಿಂಗ್ ಪಾಲಿಶ್ ಮಾಡ್ಬಿಟ್ರೆ ಗಾಡಿ ಒರಿಜಿನಲ್ ಗಾಡಿ. ಅದೇ ತರ ಇದು ಕಿಡ್ 2018 ಮಾಡಲು. ಕ್ಲೇಂಬರ್, AC ಪೋಸ್ಟರಿಂಗ್ ಫೋನ್ ಇದೆ, ಏರ್ ಬ್ಯಾಗ್ ಇದೆ. 3 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ ಸರ್. ಮ್ಯಾನ್ಯುವಲ್ ಗಾಡಿ. ಹೌದು. ಅಂಡ್ ಅದೇ ತರ ಇನ್ನೂ ಒಂದು ನೋಡ್ತಾ ಇರ್ಬೋದು, ಸ್ಕಾರ್ಪಿಯೋ ಗಾಡಿ ರೆಡಿ ಆಗಿದೆ ಸೇಲ್ಗೆ. ಅಂಡ್ ಇದು ಕೂಡ 2016 ಮಾಡಲು. ಇದು ಕೂಡ 6,25,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. ಒಳ್ಳೆ ಗಾಡಿ. ಬಂದ್ ನೋಡಿ, ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ನೀವು ಓಕೆ ಮಾಡಿ ಟ್ರಯಲ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಬರೀ 6,25,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಆರಾಮಾಗಿ. ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾರೆ, ಸರ್ ನಮ್ಗೆ ಆಲ್ಟೋ K10 ಬೇಕು, ಅದು ಕೂಡ VXI ಬೇಕು ಅಂತ. ಅವ್ರಿಗೆ ಒಂದು ಲೋ ಬಜೆಟ್ ಅಲ್ಲಿ ಗಾಡಿ ರೆಡಿ ಆಗಿದೆ ಹೇಳಿ ಸರ್. ಇದು ಒಂದು ಆಲ್ಟೋ ಸಣ್ಣ ಬಜೆಟ್ ಗಾಡಿ, ಮಾರುತಿನಲ್ಲಿ ಕಡಿಮೆ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಗಾಡಿ. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಲ್ಲ. 1,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರೀ 1,40,000 ಮಾಡಲು. VXI AC ಪೋಸ್ಟರಿಂಗ್ ಫೋನ್ ಇದೆ. ಬಾಡಿ ಲೈನ್ ಸಣ್ಣ ಪುಟ್ಟ ಕ್ರಾಚಸ್ ಇದೆ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ.
1,45,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಬರೀ 1,45,000 ನಿಮ್ಗೆ ಆಲ್ಟೋ ಟೆನ್ ಮಾಡ್ಲು. ಸೊ ಹೋಂಡಾ ಜಾಜ್ 2009 ಮಾಡ್ಲು, AC ಪೋಸ್ಟರಿಂಗ್ ಪವರ್ ಏರ್ ಬ್ಯಾಗ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 2,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,25,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದು ಕೂಡ ಹೋಂಡಾ ಜಾಜ್ ಪೆಟ್ರೋಲ್ ವೆಹಿಕಲ್. ಹೌದು. ಅಂಡ್ ಅದೇ ತರ ವ್ಯಾಗನಾರ್ ನ್ಯೂ ಶೇಪ್ ಇದು ಆಟೋಮೆಟಿಕ್. ಇದು ಕೂಡ ತುಂಬಾ ನೀಟಾಗಿದೆ. ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ, ಯಾಕಂದ್ರೆ ಆಟೋಮೆಟಿಕ್ ಓಡಿಸೋದಕ್ಕೆ ಬಹಳ ಈಸಿ. ಹೌದು. AC ಪೋಸ್ಟರಿಂಗ್ ಪವರ್ ಏರ್ ಬ್ಯಾಗ್ ಬರುತ್ತೆ, ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು 4 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಅದೇ ತರ ಟಾಟಾ ಜಸ್ಟ್ 2015 ಡೀಸೆಲ್ ಸರ್. ಓಕೆ. ಟಾಟಾ ಜಸ್ಟ್ ಟಾಪ್ ಅಂಡ್ ಮಾಡಲು ಡೀಸೆಲ್, AC ಪೋಸ್ಟರಿಂಗ್ ಪವರ್ ಏರ್ ಬ್ಯಾಗ್ ABS ಎಲ್ಲ ಇದೆ. ಇದು ಬಂದ್ಬಿಟ್ಟು 4,10,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ಮಾಡಲ್ ಗಾಡಿ. 4,10,000 ಅದು ಕೂಡ ಡೀಸೆಲ್ ವೆಹಿಕಲ್, ಅದು ಕೂಡ ಸೆಡಾನ್ ವೆಹಿಕಲ್, ಟಾಟಾ ಬ್ರ್ಯಾಂಡ್. ನಿಮ್ಗೆ ಇನ್ಬಿಲ್ಟ್ ಕ್ವಾಲಿಟಿ ಮಾತ್ರ ಪ್ರೀಮಿಯಂ ಆಗಿರುತ್ತೆ. ಬರೀ 4,10,000 ಟಾಟಾ ಜಸ್ಟ್ ಹೆಚ್ಚು ಕಡಿಮೆ ಆಗುತ್ತೆ. ಮ್ಯಾಗ್ವಿಲ್ ಏರ್ ಬ್ಯಾಗ್ ABS ಎಲ್ಲ ಇದೆ. ಹೌದೌದು. ಸ್ಯಾಂಟ್ರೋ ಜಿಂಗ್ 2007 ಮಾಡ್ಲು. ಇದು ಬಂದ್ಬಿಟ್ಟು ಸ್ಯಾಂಟ್ರೋ ಜಿಂಕ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರೀ 1,35,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರೀ 1,35,000 ನಿಮ್ಗೆ ಸ್ಯಾಂಟ್ರೋ. ಅಂಡ್ ಅದೇ ತರ ನಿಮ್ಗೆ i20 2014-15 ಇದು ಕೂಡ 61,000 ಚೇಂಜ್ ಓಡಿದೆ. ಸ್ಪೋರ್ಟ್ಸ್ ವರ್ಷನ್, AC ಪೋಸ್ಟರಿಂಗ್ ಬಂದು ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಇದು ಗಾಡಿ ರನ್ನಿಂಗ್ ಚೆನ್ನಾಗಿದೆ. 5,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 5,25,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ಗಾಡಿಗೆ ಫೈನಲ್ ಪ್ರೈಸ್ ಏನ್ ಹೇಳಿ? ಒಂದು ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಮಾಡೋಣ. ಪೆಟ್ರೋಲ್ SX4 ZXi ಇಲ್ಲ ಐದು ನೋಡಿ, ಇದು ಆಗೋಗ್ಬಿಟ್ಟೈತೆ. 1.6 ವರ್ಣ ಇದೆ. 2013 ಮಾಡ್ಲು, ವರ್ಣ ಫ್ಯೂಡಿಕ್ 1.6 ಟಾಪ್ ಅಂಡ್ ಮಾಡ್ಲು. ಇದು ಬಂದ್ಬಿಟ್ಟು 4,35,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಬರೀ 4,00,000 ಸಿಂಗಲ್ 5,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. AC ಪೋಸ್ಟರಿಂಗ್ ಬೋಂಡು ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಇದೆ. ಅದು ಕೂಡ ಫ್ಲೂಡಿಕ್ ನೋಡ್ತಾ ಇರೋದು. ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ. ಈ ಪ್ರೈಸ್ ಅಲ್ಲಿ ವರ್ಣ ಸಿಗೋದೇ ಇಲ್ಲ ನಿಮ್ಗೆ. ಅಂಡ್ ಅದೇ ತರ ಹುಂಡೈ ಇಯಾನ್ ಎರಾ ಪ್ಲಸ್ ಸರ್ 2015 ಮಾಡ್ಲಿದ್ದು ಬರೀ 37,000 ಹೊಡಿದೆ. ಆ ಎರಾ ಪ್ಲಸ್ AC ಪೋಸ್ಟರಿಂಗ್ 2 ಪೌಂಡ್ ಬರುತ್ತೆ. ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಟೆಸ್ಟ್ ಇದೆ. 2,45 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಬರೀ 2,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಬರೀ 2,45,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ವೆಹಿಕಲ್. ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ. ಈ ತರ ಇದೆ. ಅಂಡ್ ಇದ್ರ ಡಟ್ಸನ್ ಇದೆಯಾ? ಸ್ವಲ್ಪ ವಾಶ್ ಗೀಶ್ ಮಾಡ್ಬೇಕು, ಅದಕ್ಕೆ ನಿಲ್ಸಿದ್ವಿ ಅಂತ. 2017-18 2,10 ಹೆಚ್ಚು ಕಡಿಮೆ ಆಗುತ್ತೆ. ಅದು AC ಪೋಸ್ಟರಿಂಗ್ ತಗೊಂಡು ಏರ್ ಬ್ಯಾಗ್ ಇದೆ. ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ಚೆಕ್ ಮಾಡಿ ಕೊಡ್ತೀವಿ. ಬರೀ 2,10,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಆಲ್ಟೋ 800 ಸರ್. ಇದು ಇದು ಆಲ್ಟೋ 800 16 ಮಾಡಲ್ ಸಿಂಗಲ್ ಓನರ್, LX AC ಪೋಸ್ಟರಿಂಗ್ 2 ಪೌಂಡ್ ಬರುತ್ತೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ವಾಶ್ ಗೀಶ್ ಮಾಡ್ಬೇಕು. 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬರೀ 2,85,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ಲೋ ಮೈಲೇಜ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಆಲ್ಟೋ ಸಿಗದೇ ಇಲ್ಲ. ಅದು ಕೂಡ 800 ಗಾಡಿ, ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಏನ್ ಹೇಳಿ ಸರ್ ಪ್ರೈಸ್? 285 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. ಸೊ ಇಲ್ಲೊಂದು ಬೆಲೆನೂ ರೆಡಿ ಆಗಿದೆ ಸೇಲ್ಗೆ, ನಿಮ್ಗೆ ಹೇಳಿ. 2018 ಮಾಡಲು 19 ರಿಜಿಸ್ಟ್ರೇಷನ್, ಬೆಲೆನೋ ಪೆಟ್ರೋಲು ಡೆಲ್ಟಾ 5,25,000 ಹೇಳ್ತಾ ಇರೋದು. ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಓಕೆ. ಪೆಟ್ರೋಲ್ ವೆಹಿಕಲ್? ಹೌದೌದು, ಡೆಲ್ಟಾ ಗಾಡಿನ? ಹೌದೌದು. ಓಕೆ. ಸೊ ನೋಡ್ತಾ ಇರ್ಬೋದು, ಇದ್ರಲ್ಲೂ ಕೂಡ ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್. ಸರ್ ಏರ್ ಬ್ಯಾಗ್ ಬರುತ್ತಾ? ಬರುತ್ತೆ ಸರ್. ಸೊ ಗಾಡಿಯಲ್ಲಿ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಒಳಗಡೆ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ಈ ಪ್ರೈಸ್ ಗೆ ನಿಮ್ಗೆ ಬಲೆನೋ ಸಿಗದೇ ಇಲ್ಲ. ಅದು ಕೂಡ ಗ್ರೇ ಕಲರ್. ಇನ್ನೊಂದು 10 ವರ್ಷ ಹೋದ್ರು ಕೂಡ ಕಲರ್ ಮಾತ್ರ ಚೇಂಜ್ ಆಗಲ್ಲ. ಒಳ್ಳೆ ವೆಹಿಕಲ್. ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ, ಡಿಫೋಗರ್ ಕೂಡ ಇದೆ. ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ 2022-23 ಎಲ್ಲೋ ಬೋರ್ಡ್ ಶಿಫ್ಟ್ ಪೆಟ್ರೋಲ್ VXi 5,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬರೀ 5,25,000 ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಬಂದ್ಬಿಟ್ಟು ಎಲ್ಲೋ ಬೋರ್ಡ್ ಗಾಡಿ, ಬಹಳ ಜನ ಹುಡುಕ್ತಾ ಇರ್ತದೆ. ಎಲ್ಲೋ ಪೆಟ್ರೋಲ್ ಗಾಡಿ ಬಂದ್ ನೋಡಿ ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ. ಅಂಡ್ ಅದೇ ತರ i10 ಗಾಡಿ ರೆಡಿ ಆಗಿದೆ. i10 2010 ಮಾಡ್ಲು, ಆಟೋಮೆಟಿಕ್ 45,000 ಓಡಿದೆ. FC ಲ್ಯಾಬ್ಸ್ ಇದೆ. 199 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಓಡಿರುತ್ತೆ 45,000. ಗಾಡಿ ಶೋರೂಮ್ ಟ್ರ್ಯಾಕ್ ಇದೆ.
ಬರೀ 45,000 ಅಷ್ಟೇ. ಹೌದೌದು. ಶೋರೂಮ್ ಕಂಪ್ಲೀಟ್ ಆಗಿ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಏನ್ ಹೇಳಿ ಸರ್ ಪ್ರೈಸ್? 199. 1,99,000 ಫೈನಲ್. ಸ್ವಲ್ಪ ಡೀಸೆಲ್ ಪೆಟ್ರೋಲ್ 2012 ಮಾಡ್ಲು VDI ರಿಡ್ಸ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಎಲ್ಲೂ ಡೆಂಟ್ ಕ್ರಾಸಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಡೀಸೆಲ್ ಗಾಡಿ. 3,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅದು ಕೂಡ ಡೀಸೆಲ್. ಡೀಸೆಲ್ ಗಾಡಿ ಫೈನಾನ್ಸ್ ಕೂಡ ಆಗುತ್ತೆ. ರನ್ನಿಂಗು ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ. ಸಿಂಗಲ್ ಓನರ್, ಏನ್ ತಗೋಬೇಕು ಆರಾಮಾಗಿ ಓಡಿಸ್ಬೇಕು. ಗಾಡಿ ತುಂಬಾ ನೀಟ್ ಆಗಿದೆ ಸರ್. ಓಕೆ. ಅಂಡ್ ಅದೇ ತರ ವ್ಯಾಗನರ್ ಇದು ನೋಡಿ ಸರ್, ವ್ಯಾಗನರ್ 2019 ಮಾಡಲ್ VXI AC ಪೋಸ್ಟರಿಂಗ್ ತಗೊಂಡು 2 ಏರ್ ಬ್ಯಾಗ್ ಇದೆ. ಇದು 475 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 48,000 ಚೇಂಜ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಶೋರೂಮ್ ಟೆಸ್ಟ್ ಇದೆ, ಶೋರೂಮ್ ಟ್ರ್ಯಾಕ್ ಇದೆ. ಹೌದು, ನ್ಯೂ ಶೇಪ್. ಇದು 2011 ಮಾಡಲ್ ETS ಪೆಟ್ರೋಲ್ ಗಾಡಿ. ಬರ 51,000 ಓಡಿದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 2.5 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಪೆಟ್ರೋಲ್ ಗಾಡಿ. ಗಾಡಿ ಒರಿಜಿನಲ್ ಪೇಂಟ್ ನಲ್ಲಿ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬರೀ 2.5 ಹೆಚ್ಚು ಕಡಿಮೆ 2.5 ಸ್ವಲ್ಪ ಪೆಟ್ರೋಲ್ ಗಾಡಿ. ಅದೇ ತರ ನೋಡ್ತಾ ಇರ್ಬೋದು, ಇಲ್ಲೊಂದು ಸ್ಪೆಷಲ್ ವೆಹಿಕಲ್ ರೆಡಿ ಆಗಿದೆ ಸೇಲ್ಗೆ. ಆಲ್ಮೋಸ್ಟ್ ಈ ವೆಹಿಕಲ್ ಸಿಗದೇ ಇಲ್ಲ ನಿಮ್ಗೆ. ಸರ್ ಕ್ರೂಸ್ 2009 ಮಾಡಲ್ ಟಾಪ್ ಅಂಡ್ ಮಾಡಲು. AC ಪೋಸ್ಟ್ ಅನ್ಕೊಂಡು ಏರ್ ಬ್ಯಾಗ್, ಬ್ಯಾಗ್ ವೀಲ್ ಒಳ್ಳೆ ಸಿಸ್ಟಮ್ ಎಲ್ಲ ಇದೆ. 3.5 ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 3.5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಬಾಡಿ ಲೈನ್, ಇಂಟೀರಿಯರ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಒಳ್ಳೆ ಸಿಸ್ಟಮ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಪೆಟ್ರೋಲ್ ವೆಹಿಕಲ್? ಹೌದು. ಡೀಸೆಲ್ ಸರ್, ಡೀಸೆಲ್ ವೆಹಿಕಲ್. ಹೌದು ಸರ್. ನೋಡ್ತಾ ಇರ್ಬೋದು, ಶೋಲೆಟ್ ಕ್ರೂಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವೆಹಿಕಲ್. ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿದ್ರು, ಬಟ್ ತುಂಬಾ ದಿವಸ ಆದ್ಮೇಲೆ ಕಾಣಿಸ್ತು. ಶೋಲೆಟ್ ಕ್ರೂಸ್ ಹುಡುಕೋರ್ಗೆ ದಿ ಬೆಸ್ಟ್ ವೆಹಿಕಲ್. ಅಂಡ್ ಅದೇ ತರ ಇಲ್ಲೊಂದು ಸೆಲೆರಿಯೋ 2014 ಮಾಡಲು. ಸೆಲೆರಿಯೋ ಆಟೋಮೆಟಿಕ್ ಇದು, ಸಿಂಗಲ್ ಓನರ್ VXI. ಬಾಡಿ ಲೈನ್ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಆಗಿದೆ. 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಆಟೋಮೆಟಿಕ್ ಹುಡುಕೋರಿಗೆ ಬನ್ನಿ. ಗಾಡಿ ತುಂಬಾ ಚೆನ್ನಾಗಿದೆ, ನೋಡ್ಬಿಟ್ಟು ತಗೊಂಡೋಗಿ ಸರ್. ಓಕೆ. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿ ಬ್ರೀಜಾ 2018 ಮಾಡಲು. VDI ಆಪ್ಷನಲ್. AC ಪೋಸ್ಟರ್ ಇಟ್ಕೊಂಡು ಏರ್ ಬ್ಯಾಗ್ ಇದೆ. ಇದು ಕೂಡ ಸಿಂಗಲ್ ಓನರ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 7,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಆಗುತ್ತೆ. ಬನ್ನಿ ವೆಹಿಕಲ್ ನೋಡಿ ಮಾತಾಡೋಣ. ಡೀಸೆಲ್ ವೆಹಿಕಲ್ VDI. ಅಂಡ್ ಅದೇ ತರ ಇನ್ನೊಂದು 2013 ಮಾಡಲು. ಚವರ್ಲೈಟ್ ಎಂಜಾಯ್ ತಗೊಳ್ಳಿ, ಎಂಜಾಯ್ ಮಾಡಿ. ಎಲ್ಲಾದ್ರೂ ದೊಡ್ಡ ಫ್ಯಾಮಿಲಿ ಹೋಗ್ಬೇಕಾ, ಎಲ್ಲಾದ್ರೂ ಊರು ಬೇಕಾ, ಎಲ್ಲಾದ್ರೂ ಫಂಕ್ಷನ್ ಹೋಗ್ಬೇಕಾ, 8 ಸೀಟು ಒಳ್ಳೆ ಗಾಡಿ, ಒಳ್ಳೆ ಬಗೆ ಸೀಟ್, AC ಪೋಸ್ಟರಿಂಗ್ ತಗೊಂಡು ಮ್ಯಾಗ್ ವೀಲ್, ರೂಫ್ AC ಟಾಪ್ ಅಂಡ್ ಮಾಡಲ್. 4 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಐತೆ. ಸಿಂಗಲ್ ಓನರ್ 13 ಮಾಡಲು. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ದೊಡ್ಡ ಫ್ಯಾಮಿಲಿ ಒಳ್ಳೆ ಗಾಡಿ. ಎಂಜಾಯ್ ತಗೊಂಡು ಎಂಜಾಯ್ ಮಾಡ್ಬೇಕು ಫ್ಯಾಮಿಲಿ ಎಲ್ಲ. ಇದು ಬಂದ್ಬಿಟ್ಟು 7 ಸೀಟ್ ವೆಹಿಕಲ್. ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ. ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತದೆ. ಅದು ಕೂಡ ಫುಲ್ ಟಾಪ್ ಅಂಡ್ ವೆಹಿಕಲ್. ಏರ್ ಬ್ಯಾಗು, ABS, ಲೆದರ್ ಎಲ್ಲ ಬರುತ್ತೆ. ಬಗೆಟ್ ಸೀಟ್. ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ ಸರ್. ಲೋ ಬಜೆಟ್ ಅಲ್ಲಿ 7 ಸೀಟರ್. ಅಂಡ್ ಇಲ್ಲೊಂದು ಪೋಲೋ 2015 ಮಾಡಲು. ಪೋಲೋ 15 ಮಾಡಲ್ ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ಸರ್ 5,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬರೀ 5,25,000 ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಓಕೆ. ಇಲ್ಲೊಂದು ರೆನಾಲ್ಟ್ 2016 ಮಾಡಲು. ರೆನಾಲ್ಟ್ ಕಿಡ್ ಆಟೋಮೆಟಿಕ್. ಬಹಳ ಜನ ಆಟೋಮೆಟಿಕ್ ಬೇಕು ಅಂತ. 16 ಮಾಡಲ್ ಆಟೋಮೆಟಿಕ್. ಫೈನಾನ್ಸ್ ಕೂಡ ಆಗುತ್ತೆ. 2,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ ರೆನಾಲ್ಟ್ ಕಿಡ್ ಪೆಟ್ರೋಲ್ ಗಾಡಿ. ಪೆಟ್ರೋಲ್ ವೆಹಿಕಲ್. ಹೌದು. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಇನ್ನೂ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ರೆಡಿ ಆಗಿದೆ ಸೇಲ್ಗೆ ನಿಮ್ಗೆ. 2010 ಮಾಡಲು. ಡೀಸೆಲ್ VDI. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. AC ಪೋಸ್ಟರಿಂಗ್ ತಗೊಂಡು ಬ್ಯಾಗ್. ಇದು ಪೇಂಟಿಂಗ್ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ. 2,85 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ VDI ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ಟಿಯಾಗೋ, ಟಾಟಾ ಟಿಯಾಗೋ 2016 ಮಾಡಲು ಸಿಂಗಲ್ ಓನರ್. ಇದು ಕೂಡ AC ಪೋಸ್ಟರಿಂಗ್ ತಗೊಂಡು ಒಳ್ಳೆ ಬಾಡಿ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ, ಗಾಡಿ ಚೆನ್ನಾಗಿದೆ. 3,95 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಅಂಡ್ ಅದೇ ತರ ಹೋಂಡಾ ಅಮೇಜ್ ರೆಡಿ ಆಗಿದೆ. 2013 ಮಾಡಲು. ಹೋಂಡಾ ಅಮೇಜ್ ಡೀಸೆಲ್ ಸಿಂಗಲ್ ಓನರ್ ಗಾಡಿ. ಇದು ಕೂಡ ಬಾಡಿ ಲೈನ್ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್. 3,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ. ಫೈನಾನ್ಸ್ ಕೂಡ ಆಗುತ್ತೆ. ಬನ್ನಿ ವೆಹಿಕಲ್ ನೋಡಿ ಮಾತಾಡುವ. ಸೊ ಇಲ್ಲಿ ಇನ್ನೊಂದು ವೆಂಟೋ 2011 ಮಾಡಲು. ಪೆಟ್ರೋಲ್ ಗಾಡಿ ಇದು. ಇದು ಕೂಡ AC ಪೋಸ್ಟರ್ ತಗೊಂಡು ಏರ್ ಬ್ಯಾಗ್, ಮ್ಯಾಗ್ ವೀಲ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. 3,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಗಾಡಿ ತುಂಬಾ ನೀಟ್ ಆಗಿದೆ. ಟೊಯೋಟಾ ಇನೋವಾ ಗಾಡಿ ರೆಡಿ ಆಗಿದೆ. ಅದು ಕೂಡ ವೈಟ್ ಕಲರ್. 11 ಮಾಡಲು. 4,25 ಹೆಚ್ಚು ಕಡಿಮೆ ಆಗುತ್ತೆ. ಬರೀ 4,25,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ, 8 ಸೀಟರ್, ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಅಂಡ್ XUV
13 ಮಾಡಲ್ ಸಿಂಗಲ್ ಓನರ್ 525 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,25,000 ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ಹೌದೌದು, ಲೋ ಬಜೆಟ್ ಅಲ್ಲಿ ಸೆಂಟ್ರ್ ಫೈನಲ್ ಪ್ರೈಸ್ 2010 ಮಾಡಲು ಸಿಂಗಲ್ ಓನರ್ 185 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮಳೆ ಬಂದ್ರು ಬೀಳಲ್ಲ. ನೆಕ್ಸಾ ಕಾರ್ಸ್ ಅಲ್ಲಿ ಒಂದ್ ರೇಂಜ್ ಗೆ ಆಫರ್ ಇದೆ. ನೋಡ್ತಾ ಇರ್ಬೋದು. ಮಳೆ ಬರ್ತಾ ಇದ್ರೆ ವಿಡಿಯೋ ಮಾಡ್ತಾ ಇದ್ದಾರೆ. ಮಳೆ ಆಗ್ಲಿ ಬಿಸಿ ಆಗ್ಲಿ ಸರ್, ಎಲ್ಲರಿಗೂ ಒಂದ್ ಕಾರ್ ಬೇಕು ಸರ್. ಎಲ್ಲ ಹೋಗ್ಬಾರ್ದಕ್ಕೆ ಅಂದ್ರೆ ಟೂ ವೀಲರ್ ಮಳೆ ನನಿಬೇಕು, ಬಿಸಿಲಲ್ಲಿ ಒಣಗ್ಬೇಕು. ಕಾರ್ ಇದ್ರೆ ಆರಾಮಾಗಿ ಫ್ಯಾಮಿಲಿ ಹೋಗ್ಬಾರ್ದಕ್ಕೂ, ಫಂಕ್ಷನ್ ಆಗ್ಲಿ, ಮದುವೆ ಆಗ್ಲಿ, ಊರಿಗಾಗ್ಲಿ ಎಲ್ಲಾರು ಒಂದ್ ಹಾಕ್ಬಿಟ್ಟು ನೆಮ್ಮದಿಯಾಗಿ ಆರಾಮಾಗಿ ಬರ್ಬೋದು ಸರ್. ನೋಡಿ ಈ ತರ ಮಳೆ ಬೀಳ್ತೈತೆ, ಟೂ ವೀಲರ್ ಅಲ್ಲಿ ಏನಾದ್ರು ಹೋದ್ರೆ ಸಿಗಾಕೊಂಡ್ಬಿಡ್ತೀರಾ, ತುಂಬಾ ಕಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಲೋ ಬಜೆಟ್ ಅಲ್ಲಿ ತೋರಿಸ್ತಾ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಹೇಳಿ ಸರ್. 2015 ಮಾಡಲು ಡೆಸ್ಟರ್ 3,85,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ ಅದೇ ತರ ಉಂಡೈ i10 ಗ್ರ್ಯಾಂಡ್ 2014 ಮಾಡಲು 3,00,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ ಅದೇ ತರ ನಿಶಾನ್ ಸನ್ನಿ 10 ಮಾಡಲು 42,000 ಚೇಂಜ್ ಹೊಡಿದೆ, 48,000 210 ಹೆಚ್ಚು ಕಡಿಮೆ ಆಗುತ್ತೆ ಸರ್. i20 275 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ. ಹೌದೌದು. ಅಂಡ್ ಅದೇ ತರ ಇಲ್ಲಿ ಇನ್ನೊಂದು ವೆಹಿಕಲ್ ಇದೆ, ಹೇಳಿ ಸರ್. ಅದು ಎ ಸ್ಟಾರ್ 10 ಮಾಡಲು ಇದು ಬಂದ್ಬಿಟ್ಟು 185 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ ಅದೇ ತರ ಇದು i10 2011 ಮಾಡಲು 2,00,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಹೋಂಡಾ ಸಿಟಿ 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ, ಏರ್ ಬ್ಯಾಗ್ ಎಲ್ಲ ಇದೆ, 465 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇನ್ನು 465 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ. ಸೊ ಇಲ್ಲೊಂದು ಡಸ್ಟರ್ 2013 ಮಾಡಲ್ ಸರ್ 345 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಡೀಸೆಲ್ ಗಾಡಿ ಸರ್. ಶಿಫ್ಟ್ ಡೀಸೆಲ್ ವಿಡಿಐ 11-12 ಮಾಡಲ್ 345 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ ಅದೇ ತರ ವ್ಯಾಗನರ್ 2012 ಮಾಡಲು 245 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೈಲೋ ಇದು ಕಾಂಟೋ 2012 ಮಾಡಲು 7 ಸೀಟು 265 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೆಲೆರಿಯೋ ಸೆಲೆರಿಯೋ 18-19 ಮಾಡಲು 4,00,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ನ್ಯಾನೋ 2015 ಮಾಡಲು ಆಟೋಮೆಟಿಕ್ 50,000 ಚೇಂಜ್ ಹೊಡಿದೆ, 195 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ಡಿಸೈರಾ 2013 ಮಾಡಲ್ ಡೀಸೆಲ್ ಡಿಸೈರ್ ವಿಡಿಐ ಇದು ಬಂದ್ಬಿಟ್ಟು 410 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2014-15 ಡೀಸೆಲ್ ವಿಡಿಐ ಶಿಫ್ಟ್ ಇದು ಬಂದ್ಬಿಟ್ಟು 4,45,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ನನ್ನ ಫೇವರೇಟ್ ಕಾರ್ ಐಕಾನ್ ಫ್ಲೇರ್ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ, 145 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓನರ್ ಸಿಂಗಲ್ ಓನರ್ ಇರ್ಬೇಕು ಸರ್. ಸಿಂಗಲ್ ಓನರ್ ಗಾಡಿ ನಿಮ್ಗೆ ಸಿಯಾಜ್ ಗಾಡಿ ರೆಡಿ ಆಗಿದೆ. ಹೌದೌದು. ಸಿಯಾಜ್ 2016 ಮಾಡಲ್ ಸಿಂಗಲ್ ಓನರ್ ವಿಡಿಐ ಬಂದ್ 5,500 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ಇಲ್ಲೊಂದು ಶಿಫ್ಟ್ 2009-10 ಫ್ರೆಶ್ FC ಆಗಿದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, 165 1,500 ಕೊಟ್ಬಿಡೋಣ ಸರ್. ಪೆಟ್ರೋಲ್ FC ಫ್ರೆಶ್ ಆಗಿದೆ. ನ್ಯಾನೋ 2012 ಮಾಡಲ್ ಸಿಂಗಲ್ ಓನರ್ 65 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇನ್ನೊಂದು ನ್ಯಾನೋ ಇದು ಬಂದ್ಬಿಟ್ಟು 14 ಮಾಡಲ್ AC ಪೋಸ್ಟರಿಂಗ್ 135 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ಇಲ್ಲೊಂದು ಎಲ್ಲ ಬೋರ್ಡು 2016 ಮಾಡಲ್ ಟಾಟಾ ಜಸ್ಟ್ ಇದು ಬಂದ್ಬಿಟ್ಟು 225 ಹೆಚ್ಚು ಕಡಿಮೆ ಆಗುತ್ತೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಇನ್ನೊಂದು i20 2010-11 175 ಹೆಚ್ಚು ಕಡಿಮೆ ಆಗುತ್ತೆ, ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. ಸೊ ಇನ್ನೂ ಒಂದು XS4 2008 ಮಾಡಲು ಟಾಪ್ ಅಂಡ್ ಮಾಡಲ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೋತೀವಿ, 225 ಹೆಚ್ಚು ಕಡಿಮೆ ಆಗುತ್ತೆ ಸರ್. ವೆರಿಟೋ 13 ಮಾಡಲು 85,000 ಬರೀ 85,000 ಡೀಸೆಲ್ ಗಾಡಿ ಆರಾಮಾಗಿ ಎಲ್ಲ ಬಡ ಹುಡ್ಕೋರ್ಗೆ ಕಡಿಮೆ ಬಜೆಟ್ ನಲ್ಲಿ ಸಿಗುತ್ತೆ, ತಗೊಂಡೋಗಿ ಸರ್. ಓಕೆ. ಸ್ಯಾಂಟ್ರೋ 2005 ಮಾಡಲು ಸಿಂಗಲ್ ಓನರ್ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿ ಕೊಡ್ತೀವಿ, 1,50,000. ಸೊ ಇಲ್ಲೊಂದು ನೋಡಿ ಫೋರ್ಡ್ ಆಸ್ಪೆಲ್ 17-18 ವಿತ್ CC ಕಂಡೀಷನ್ 2,500 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,500 ಹೆಚ್ಚು ಕಡಿಮೆ ಆಗುತ್ತೆ. ಓಮ್ನಿ 2007 ಮಾಡಲು FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ ಕಸ್ಟಮರ್, 1,50,000. ವ್ಯಾಗನರ್ 2013 ಮಾಡಲು 275 ಹೆಚ್ಚು ಕಡಿಮೆ ಆಗುತ್ತೆ. VXI ಸ್ವಿಫ್ಟ್ 2013 ಮಾಡಲು 71,000 ಹೊಡಿದೆ, 4,35,000 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲೊಂದು ETS ಪೆಟ್ರೋಲ್ ಬಂದ್ಬಿಟ್ಟು 275 ಹೆಚ್ಚು ಕಡಿಮೆ ಆಗುತ್ತೆ. ಎ ಸ್ಟಾರ್ 2010 ಮಾಡಲ್ VXI 185 ಹೆಚ್ಚು ಕಡಿಮೆ ಆಗುತ್ತೆ, ಬರೀ 1,85,000. ಹೌದೌದು. ಆಲ್ಟೋ 800 2012 ಮಾಡಲು 210 ಹೆಚ್ಚು ಕಡಿಮೆ ಆಗುತ್ತೆ. ಹುಂಡಾ ಎಕ್ಸೆಂಟ್ 2019 ಮಾಡಲು 475 ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ಹುಂಡಾ ಇಯಾನ್ 2013 ಮಾಡಲು 195 ಹೆಚ್ಚು ಕಡಿಮೆ ಆಗುತ್ತೆ, ಬರೀ 1,95,000 ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಅಂಡ್ ಅದೇ ತರ i10 2010 ಮಾಡಲು ಪೆಟ್ರೋಲ್ ಗ್ಯಾಸ್ 2 ಇದೆ, 185 ಹೆಚ್ಚು ಕಡಿಮೆ ಆಗುತ್ತೆ, 1,85,000 ಹೆಚ್ಚು ಕಡಿಮೆ ಆಗುತ್ತೆ. ಎರ್ಟಿಗಾ ಡೀಸೆಲ್ ಪೆಟ್ರೋಲ್ ಸರ್ 2014 ಮಾಡಲಿ ಎರ್ಟಿಗಾ VXI 5,500 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಪೆಟ್ರೋಲ್ ಗಾಡಿ 8 ಸೀಟ್ ಹುಡ್ಕೋದಕ್ಕೆ ಒಳ್ಳೆ ಗಾಡಿ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬರೀ 5,500 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ ಸೆಂಟ್ರೋ 2006-7 ಮಾಡಲು GLS ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, 135 ಹೆಚ್ಚು ಕಡಿಮೆ ಆಗುತ್ತೆ ಸರ್.
ನಿಶಾನ್ ಸನ್ನಿ 12 ಮಾಡ್ಲು 215 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೋಂಡಾ ಸಿಟಿ 2009 ಮಾಡ್ಲು AC ಪೋಸ್ಟರ್ ಕೊಂಡು ಏರ್ ಬ್ಯಾಗ್ ಇದೆ. FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಫ್ರೆಶ್ ಆಗಿ 225 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಅದಾಗಿದೆ. ಅದ್ ನೋಡಿ ಡಿಸೈನ್ ಮಾಡಿ ಇಷ್ಟು 2013 ಮಾಡ್ಲು ZXi ಟಾಪ್ ಅಂಡ್ ಮಾಡ್ಲು ಸಣ್ಣ ಪುಟ ಬಾನೆಟಿಕ್ ರಾಜಶ್ರೀ ಇದೆಲ್ಲ ಸೈಡ್ ನಲ್ಲಿ ಇದೆ. ಅದು ಬೇಕಂದ್ರೆ ಒರಿಜಿನಾಲಿಟಿ ಇದೆ ಅಂತ ಬಿಟ್ಟಿದ್ದಾರೆ ಕಸ್ಟಮರ್. ಬೇಕಂದ್ರೆ ಮಾಡಿಸ್ಕೊಡಿ ಅಂತ ಮಾಡಿಸ್ಕೊಂಡು, ಇಲ್ಲ ನೀವು ಮಾಡಿಸ್ಕೊಡಂಗಿದ್ರೆ ಮಾಡ್ಕೊಡಿ. 3,75,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು 2018-19 ಮಾಡ್ಲು ZXi ಸೆಲೆರಿಯೋ 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 2012 ಮಾಡ್ಲು ಇದು ಬಂದ್ಬಿಟ್ಟು K10 VXi 175 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅದು ನೋಡಿ I20 2014 ಮಾಡ್ಲು ಪೆಟ್ರೋಲ್ ಆಸ್ಟಾ ಟಾಪ್ ಅಂಡ್ ಮಾಡ್ಲು 4,85 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಶಿಫ್ಟ್ ಮಾರುತಿ ಪ್ರಿಂಟಿಂಗ್ ಎಲ್ಲ ಬರುತ್ತೆ ಹೇಳಿ. 2012 ಮಾಡ್ಲು ZXi ಟಾಪ್ ಅಂಡ್ ಮಾಡ್ಲು ಶಿಫ್ಟ್ ಇದು ಬಂದ್ಬಿಟ್ಟು 3,25 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ.